ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಈಗ ಆಫ್ಟರ್ನೂನ್ ಟೈಮ್ ಆಗಿದೆ. ಒಂದು ಹೊಸಗದಿ ಹತ್ರ ಟೆಂಪಲ್ ಇದೆ, ಬೊಮ್ಮಯ್ಯ ದೇವಸ್ಥಾನ ಅಂತ. ಸೊ ನಾನು ಜಸ್ಟ್ ಗೂಗಲ್ ಮ್ಯಾಪಲ್ಲಿ ನೋಡ್ತಾ ಇದ್ದೆ, ಚೆನ್ನಾಗಿದೆ, ಲೈಕ್ ನೇಚರ್ ಮಧ್ಯದಲ್ಲಿದೆ ಆ ಪ್ಲೇಸು. ಸೊ ಹೋಗೋಣ ಅಂತ ಪ್ಲ್ಯಾನ್ ಬಂತು. ಸೊ ಅದಕ್ಕೆ ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಇದೆ ಪ್ಲೇಸು, ಹೆಂಗಂತ ವಿಸಿಟ್ ಮಾಡ್ಕೊಂಬರೋಣ. ಸೊ ಆ ಕಡೆಯಿಂದ ರೋಡ್ ಆದರೆ ಹೋಗ್ಬೋದಿತ್ತು, ಬಟ್ ವಾಕ್ ಅಷ್ಟೇ, ನಡ್ಕೊಂಡು ಹೋಗ್ಬೋದು, ಬಟ್ ಗಾಡಿಯೆಲ್ಲ ಹೋಗೋದಿಲ್ಲ. ಸೊ ಈ ಕಡೆ ರೋಡು ಗೂಗಲ್ ಮ್ಯಾಪಲ್ಲಿ ತೋರಿಸ್ತು. ಸೊ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಗೈಸ್. ಹೋಗ್ತಾ ಇದ್ದೀನಿ. ಮನೆ ಸುಮಾರಷ್ಟಿದೆ, ಬಟ್ ಒಬ್ಬರು ಜನರು ಕಾಣ್ತಿಲ್ಲ ಹೊರಗಡೆ. ಮನೆ ಸುಮಾರಷ್ಟಿದೆ, ಜನ ಒಬ್ರು ಕಾಣ್ತಿಲ್ಲ ಗೈಸ್. ಇಲ್ಲಿ ಬಿಸಿಲಲ್ವಾ, ಅದಕ್ಕೆ ಬನ್ನಿ ನಾವು ಹೋಗಿ ಬರೋಣ. ಗೈಸ್ ಆನ್ ದ ವೇ ಹೋಗ್ತಿದ್ದೆ. ಇಲ್ಲಿ ನೋಡಿ ನನ್ನ ಬ್ಯಾಕ್ಗ್ರೌಂಡ್, ಬೀಚ್ ಕಾಣಿಸ್ತಿದೆ ಅಲ್ವಾ, ಸಾರಿ ವಾಟರ್ ಫಾಲ್ ಕಾಣಿಸ್ತಿದೆ ಅಲ್ವಾ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇದು ವಾಟರ್ ಫಾಲೇ, ಬಟ್ ನೀರಿಲ್ಲ ಅಷ್ಟೇ, ಸಮ್ಮರ್ ಅಲ್ವಾ. ನೋಡಿ ಇಲ್ಲಿ ಫುಲ್ ಪಾಚಿ ಇರೋ ನೀರಿದೆ, ಫುಲ್ ಪಾಚಿ ಬಿದ್ದೋಗ್ಬಿಟ್ಟಿದೆ. ಇದು ಫುಲ್ಲು ಲೈಕ್ ವಾಟರ್ ಫಾಲು. ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ, ಈ ಸೈಡ್ ಈ ಕಡೆ. ಸೊ ನಾನೀಗ ಇದೇ ರೋಡಿಂದ ಬಂದೆ. ನೀವೇನಾದರೂ ಬರೋ ಪ್ಲ್ಯಾನ್ ಇದ್ದರೆ ಸ್ಕೂಟಿ ಮಾತ್ರ ತರಲಿಕ್ಕೆ ಹೋಗಬೇಡಿ. ಸೊ ನಾನೀಗ ಬೈಕ್ ಮೇಲೆ ಬಂದೆ. ಬೈಕ್ ಇರೋದಕ್ಕೆ ಆ ಥರ ಹಂಪು, ಆ ಥರ ಫುಲ್ ಪ್ರಾಬ್ಲಮ್ ಆಯಿತು. ಸ್ಕೂಟಿ ಏನಾದರೂ ಇದ್ದರೆ ಫುಲ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಲೈಕ್ ಹಂಪು ಜಾಸ್ತಿ ಇದೆ, ಹೊಂಡಗಳು ಜಾಸ್ತಿ ಇದ್ದಾವೆ. ಸೊ ಅದಕ್ಕೆ ಸ್ಕೂಟಿನ ಸ್ವಲ್ಪ ಅವಾಯ್ಡ್ ಮಾಡಿ. ನಾನು ಬೈಕ್ ತಂದಿರೋದಕ್ಕೆ ಸ್ವಲ್ಪ ಸೇಫ್ ಅನಿಸ್ತು. ಸೊ ಓಕೆ, ನೀವೇನಾದರೂ ಬರೋ ಪ್ಲ್ಯಾನ್ ಮಾಡ್ತಿದ್ರೆ ಸೇಫಾಗಿ ಬನ್ನಿ ಅಷ್ಟೇ. ಈಗ ಮತ್ತೊಂದು ಹಾಫ್ ಕಿಲೋಮೀಟ್ರ್ ಇರಬೇಕು. ಸೊ ಬನ್ನಿ ಹೋಗೋಣ. ಗೈಸ್, ನಾನು ಫೈನಲಿ ಬರಬೇಕಾಗಿರೋ ದೇವಸ್ಥಾನಕ್ಕೆ ಬಂದು ರೀಚ್ ಆದೆ. ಸೊ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ. ಸೊ ಅದೇ ದೇವಸ್ಥಾನ. ಸುತ್ತಲೂ ನೋಡಿ ಯಾವ ಥರ ಇದೆ, ಫುಲ್ಲು ಗುಟ್ಟ ಬೆಟ್ಟ. ಎಷ್ಟು ಮಸ್ತ್ ನೇಚರ್ ವೈಬ್, ಬರ್ಡ್ಸ್ ಎಲ್ಲ ಸೌಂಡ್ ಎಷ್ಟು ಮಸ್ತ್ ಕಾಣುತ್ತಿದೆ. ದೇವಸ್ಥಾನ ಆ್ಯಕ್ಚುಲಿ ಕ್ಲೋಸ್ ಅನಿಸುತ್ತೆ ಈಗ. ಸೊ ನೋಡೋಣ ಬನ್ನಿ, ಅಲ್ಲಿ ಹೋಗಿ ವಿಡಿಯೋ ಮಾಡ್ತೀನಿ. ಗೈಸ್ ಫೈನಲಿ ನಾನು ದೇವಸ್ಥಾನದ ಒಳಗಡೆ ಎಂಟ್ರಿ ಆದೆ. ಸೊ ಇದೇ ಮಹಾದ್ವಾರ. ಈ ದ್ವಾರದಿಂದ ಒಳಗಡೆ ಬಂದರೆ ನಿಮಗೆ ಬ್ಯಾಕ್ ಸೈಡ್ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಸೊ ನೋಡಿ ಗೈಸ್, ಮುಂದೆ ಹೋಗೋಣ ಬನ್ನಿ. ಆ್ಯಕ್ಚುಲಿ ಕ್ಲೋಸ್ ಇದೆ ದೇವಸ್ಥಾನ ಈಗ, ಬಟ್ ಇರಲಿ ಗೈಸ್. ಇಲ್ಲಿ ನೋಡಿ, ಇದೇ ದೇವಸ್ಥಾನ, ಬೊಮ್ಮಯ್ಯ ದೇವಸ್ಥಾನ. ಅಲ್ಲಿ ಆಂಜನೇಯ ವಿಗ್ರಹ ಹೊಂದಿಟ್ಟಿದ್ದಾರೆ. ಸೊ ಲಾಕ್ ಇದೆ, ದೆನ್ ಇಲ್ಲೂ ಕೂಡ ಲಾಕ್ ಹಾಕಿಟ್ಟಿದ್ದಾರೆ. ಸೊ ನೋಡಿ ಸುತ್ತಲೂ ಯಾವ ಥರ ಇದೆ ಅಂತ. ಐ ಥಿಂಕ್ ಈ ಲಾಕ್ ಓಪನ್ ಆಗುತ್ತೆ ಅನಿಸುತ್ತೆ, ಬಟ್ ಸೈಡಿಂದ ಜಾಗ ಇದೆ ಬನ್ನಿ. ಇಲ್ಲೊಂದು ಜಾಗ ಇದೆ ಅಲ್ಲ, ಇಲ್ಲಿ ಈ ಜಾಗದಿಂದ ಹೋಗೋಣ. ಸೊ ಗೈಸ್ ನೋಡಿ ಒಳಗಡೆ ಯಾವ ಥರ ಇದೆ ಅಂತ. ಅರ್ಚಕರ ಮೊಬೈಲ್ ನಂಬರ್ ಕೂಡ ಬರೆದಿಟ್ಟಿದ್ದಾರೆ. ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಕಲರಲ್ಲಿ ಯಾವ ಥರ ಮಸ್ತ್ ಕಾಣಿಸ್ತಿದೆ ಅಲ್ವಾ. ಹಿಂದುಗಡೆ ಫುಲ್ ಜಂಗಲ್, ದೆನ್ ಇಲ್ಲಿ ಲೈಕ್ ಉದ್ಭವ ಮೂರ್ತಿ ಇದೆ ನೋಡಿ. ಸೊ ಫುಲ್
ಈ ದೇವಸ್ಥಾನ, ದೆನ್ ಇಲ್ಲಿ ದೇವ್ರ ಮೂರ್ತಿಗಳಿದ್ದಾವೆ. ಯಾವ ದೇವ್ರಂತ ನನಗೂ ಸರಿ ಗೊತ್ತಿಲ್ಲ. ಸೊ ಓಕೆ, ದೆನ್ ದೇವಸ್ಥಾನದ ಬ್ಯಾಕ್ ಸೈಡ್ ನೋಡ್ಲಿಕ್ಕೆ ಹೋದರೆ ಈ ಥರ ಇದೆ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ಫುಲ್ಲು ಜಂಗಲ್. ಎಷ್ಟು ಚೆನ್ನಾಗಿದೆ ಅಲ್ವಾ ಗೈಸ್ ನೋಡಲಿಕ್ಕೆ. ಈಗೇನಾದರೂ ಆ ಜಂಗಲಿಂದ ಚಿರತೆನೋ ಹುಲಿನೋ ಏನಾದರೂ ಬಂದುಬಿಟ್ರೆ ಏನು ಮಾಡೋದು? ಸೊ ಈ ಥರ ರಹಸ್ಯ ಸುಮಾರಷ್ಟು ಇರ್ತವೆ, ಬಟ್ ಅದನ್ನು ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು ತುಂಬ ಕಷ್ಟ. ಸೊ ಇಲ್ಲೊಂದು ದೇವರಿದೆ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ಫುಲ್ಲು ಟಾಪ್ ವ್ಯೂ ಪಾಯಿಂಟಲ್ಲಿ ಹೋಗಬೇಕು ಒಂದಿನ. ನೋಡಿ ಅಲ್ಲಿ ಕೂಡ, ಅಲ್ಲಿ ಸ್ಟೋನ್ಸ್ ಕಾಣಿಸ್ತಿದೆ ಅಲ್ಲ, ಅಲ್ಲಿ ಝೂಮ್ ಮಾಡ್ತೀನಿ ನೋಡಿ, ಈಗ ಕಾಣಿಸ್ತಿದೆ ನೋಡಿ ಸ್ಟೋನ್ಸ್. ಫಿಂಗರೇ ಜಾಸ್ತಿ ದಪ್ಪ ಕಾಣ್ತು. ಓಕೆ, ಎಷ್ಟು ಚೆನ್ನಾಗಿ ಅನಿಸುತ್ತಲ್ವ ಗೈಸ್ ಈ ಥರ ಪ್ಲೇಸಿಗೆ ಬಂದರೆ. ಬಟ್ ಮಳೆಗಾಲದಲ್ಲಿ ಬಂದರೆ ಮತ್ತು ಚೆನ್ನಾಗಿ ಕಾಣಿಸುತ್ತೆ, ಯಾಕಂದರೆ ಫುಲ್ ಗಿಡ ಎಲ್ಲ ಫುಲ್ ಗ್ರೀನ್ರಿ ಆಗಿರುತ್ತೆ ಆ್ಯಂಡ್ ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಅವಾಗ ಬಂದಿದ್ವಿ, 4 ಫ್ರೆಂಡ್ಸ್ ಸೇರಿ ಬಂದಿದ್ವಿ, 4 ಜನ ಸೇರಿ. ನಾವು ಕಾಲೇಜ್ ಡೇಸ್ ಇದ್ದಾಗ ಬಂದಿದ್ವಿ ಅಷ್ಟೇ, ಫೋಟೋಶೂಟಿಗೆ ಬಂದಿದ್ವಿ ಅವಾಗ. ಸೊ ನೋಡಿ, ಇಲ್ಲೊಂದು ಕಂಬ ಥರ ಇದೆ ದೇವರದು, ದೆನ್ ಇಲ್ಲಿ ದೇವಸ್ಥಾನ. ಸೊ ಹೆಂಗೆ ಅನಿಸ್ತಿದೆ ಕಮೆಂಟ್ ಮಾಡಿ ಗೈಸ್ ಈ ದೇವಸ್ಥಾನ. ನನಗಿದ್ರದ್ದು ಇತಿಹಾಸ ಏನೂ ಗೊತ್ತಿಲ್ಲ ದೇವಸ್ಥಾನದ ಬಗ್ಗೆ. ಸೊ ಇಲ್ಲಿ ಜನರ ಪ್ರಕಾರ, ಕೇಳ್ಪಟ್ಟಿದ್ದ ಪ್ರಕಾರ ಲೈಕ್ ಓಕೆ, ಹುಲಿ ಎಲ್ಲ ಓಡಾಡುತ್ತೆ, ಚಿರತೆ ಎಲ್ಲ ಓಡಾಡುತ್ತೆ ಅಂತ ಕೇಳ್ಪಟ್ಟಿದ್ದೇನೆ ಅಷ್ಟೇ. ಬಟ್ ಕಣ್ಣಿಂದ ಕಂಡಿದ್ದು ಏನೂ ಇಲ್ಲ. ಸೊ ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟು ಇದು ಮಾಡೋದು ಬೇಡ ಅನಿಸ್ತಿದೆ ಅಷ್ಟೇ. ನೋಡೋಣ, ಏನಾದರೂ ಇನ್ಫಾರ್ಮೇಷನ್ ಕಲೆಕ್ಟ್ ಆದರೆ ಕಮ್ಯುನಿಟಿ ಟ್ಯಾಬಲ್ಲಿ ಹಾಕಿರ್ತೀನಿ, ಹೋಗಿ ನೋಡ್ಕೊಳ್ಳಿ. ಇಲ್ಲಿ ಹೋಮ ಮಾಡೋದು ಬಂದಿದೆ ನೋಡಿ. ಸೊ ನೋಡ್ಕೊಳ್ಳಿ ಗೈಸ್ ಯಾವ ಥರ ಇದೆ ದೇವಸ್ಥಾನ ಅಂತ. ಸೊ ಐ ಹೋಪ್ ಇಷ್ಟಪಟ್ಟಿರ್ತೀರ. ಸಮ್ಮರ್ ಅಲ್ವಾ, ಸ್ವಲ್ಪ ಬೆವರು ಸುಸ್ತು ಅನಿಸುತ್ತೆ. ಬಟ್ ಮಳೆಗಾಲದಲ್ಲಿ ಬಂದರೆ ಫುಲ್ಲು ಎಷ್ಟು ಮಸ್ತ್ ಕಾಣುತ್ತೆ. ನಾವು ಆವಾಗ ಫೋಟೋಶೂಟ್ ಎಲ್ಲ ಬಂದಿದ್ವಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಕ್ಚುಲಿ. ಸೊ ಈಗ ಇಲ್ಲಿಂದ ಸ್ವಲ್ಪ ಸಿನಿಮ್ಯಾಟಿಕ್ ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಳ್ಳಿ. ದೇವಸ್ಥಾನದ ಒಳಗಡೆದು, ಲೈಕ್ ದೇವಸ್ಥಾನದ ಒಳಗಡೆ ಅಂದರೆ ಕ್ಲೋಸ್ ಇದೆ, ಅದನ್ನು ತೋರಿಸ್ಲಿಕ್ಕಾಗಲ್ಲ. ಸೊ ಔಟ್ಸೈಡ್ ಏನೇನಿದೆ ಅದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ಸೊ ಓಕೆ, ಸೊ ಗೈಸ್ ನೋಡಿದ್ರಲ್ಲ ಸಿನಿಮ್ಯಾಟಿಕ್ ವೀಡಿಯೋಸ್ ಎಲ್ಲ ಹೆಂಗಿತ್ತು, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ದೇವಸ್ಥಾನ ಹೆಂಗೆ ಅನಿಸ್ತು, ಈ ಪ್ಲೇಸ್ ಹೆಂಗೆ ಅನಿಸ್ತು, ಪ್ಲೀಸ್ ಡೂ ಕಮೆಂಟ್ಸ್ ಗೈಸ್. ಸೊ ಐ ನೀಡ್ ಸಮ್ ಮೋರ್ ಸಪೋರ್ಟ್ಸ್ ಟು ಮೇಕ್ ದಿಸ್ ಕೈಂಡ್ ಆಫ್ ವೀಡಿಯೋಸ್. ಅದಕ್ಕೆ ಅಲ್ಲೊಂದು ಬಾವಿ ಒಂದಿದೆ ನೋಡಿ. ಸೊ ಬಾವಿ ಒಂದಿದೆ, ದೆನ್ ಇಲ್ಲಿ ಟ್ಯಾಂಕ್ ಒಂದಿದೆ. ಸೊ ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಹೋಗೋಣ ಮನೆಗೆ. ಚೆನ್ನಾಗಿದೆ ಪ್ಲೇಸ್, ಇಲ್ಲಿ ಫುಲ್ ಶಾಂತವಾಗಿದೆ, ಏನೂ ಪ್ರಾಬ್ಲಮ್ ಇಲ್ಲ, ಲೈಕ್ ಏನೂ ಸೌಂಡ್ಸ್ ಇಲ್ಲ, ಫುಲ್ ಪೀಸ್ ಆಗಿದೆ ಒಂಥರ. ಆ್ಯಂಡ್ ಇಲ್ಲಿ ಮೇಲ್ಗಡೆ ಶೆಡ್ ಹಾಕಿದ್ದಾರೆ. ಸೊ ಅದಕ್ಕೆ ನೆರಳಲ್ಲಿ ಆರಾಮಾಗಿ ವೀಡಿಯೋ ಮಾಡ್ಲಿಕ್ಕೆ ಪಾಸಿಬಲ್ ಇದೆ. ಅಲ್ಲೇನಾದರೂ ಹೋದರೆ ಏನು ಸ್ಟ್ರೆಂತೇ ಇರೋಲ್ಲ, ಸ್ಟ್ಯಾಮಿನಾ ಏನು ಇರೋದೇ ಇಲ್ಲ. ಸೊ ವೀಡಿಯೋ ಮಾಡೋಕ್ಕಾಗಲ್ಲ ಗೈಸ್ ಬಿಸಿಲಲ್ಲಿ ಫುಲ್ಲು. ಓಕೆ, ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಆಮೇಲೆ. ಸೊ ನೋಡಿ, ಇಲ್ಲಿ ಸೋಲಾರ್ ಲೈಟ್ ಎಲ್ಲ ಹಾಕಿಟ್ಟಿದ್ದಾರೆ, ಆಟೋಮೆಟಿಕ್ ಸೋಲಾರಿಂದ ಚಾರ್ಜ್ ಆಗುತ್ತಲ್ವ ಆ ಥರ. ಟೆಕ್ನಾಲಜಿ ಗೈಸ್, ಟೆಕ್ನಾಲಜಿ. ಗೈಸ್ ಇಲ್ಲಿ ದೇವಸ್ಥಾನ ಸೈಡಲ್ಲಿ ಮತ್ತೊಂದು ರೋಡ್ ಇದೆ, ಆ ರೋಡ್ ಎಲ್ಲೇ ಗೊತ್ತಂತ ನನಗೂ ಗೊತ್ತಿಲ್ಲ.
ಸೊ ಈಗ ಅದನ್ನು ಮತ್ತೆ ರಿಸರ್ಚ್ ಮಾಡೋ ಸಾಹಸ ಎಲ್ಲ ಮಾಡೋದಿಲ್ಲ, ಯಾಕಂದರೆ ಬಿಸಿಲಿದೆ. ನೀವೇನಾದರೂ ಕಮೆಂಟ್ ಮಾಡಿದ್ರೆ ನೋಡೋಣ ಆ ರೋಡ್ ಎಲ್ಲೋಗುತ್ತೆ ಅಂತ. ಇನ್ನೂವರೆಗೂ ಏನು ವೆಹಿಕಲ್ ಏನು ಹೋಗಿದ್ದು ನೋಡಿಲ್ಲ, ಬಟ್ ರೋಡ್ ಫುಲ್ ನ್ಯೂ ಮಾಡಿದ್ದಾರೆ. ಅಲ್ಲಿ ನೋಡಿ ಸಿಮೆಂಟ್ ರೋಡ್ ಮಾಡಿದ್ದದು. ಅದ್ರ ಮೇಲ್ಗಡೆ ಲೈಕ್ ಅಡಿಕೆ ಸಿಪ್ಪೆ ಇರುತ್ತಲ್ಲ, ಅಡಿಕೆ ಸಿಪ್ಪೆ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಅಡಿಕೆ ಸಿಪ್ಪೆ ಹಾಕಿದ್ದಾರೆ. ಬೇರೆ ಕಡೆ ಎಲ್ಲ ಲೈಕ್ ನಾನು ಬ್ಯಾಂಗ್ಳೂರಲ್ಲೆಲ್ಲ ನೋಡಿದ ಪ್ರಕಾರ ಅದು ಗೋಣಿ ಚೀಲ ಇರುತ್ತಲ್ಲ, ಸೊ ಆ ಥರ ಹಾಕ್ತಾರೆ. ಇಲ್ಲೂ ಹಾಕಿದ್ರು, ಬಟ್ ಈಗ ಅಡಿಕೆ ಸಿಪ್ಪೆ ನೋಡಿದ್ದೀನಿ. ಸೊ ಹೊಸ ರೋಡೇ, ಎಲ್ಲೋಗುತ್ತೆ ಏನು ಅಂತ ಗೊತ್ತಿಲ್ಲ, ನೋಡೋಣ. ನೀವೇನಾದರೂ ಕಮೆಂಟ್ ಮಾಡಿದ್ರೆ, ನಿಮಗೇನಾದರೂ ಹೋಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಕಮೆಂಟ್ ಮಾಡಿ, ಹೋಗಿ ಬರೋಣ ಅಲ್ಲಿ ಕೂಡ. ಸೊ ಓಕೆ ಗೈಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಸಿಗೋಣ ನಾಳೆ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಗೈಸ್, ಬಾಯ್.